ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ಒಂದು ಲಾಗ್ಸ್. ಇವತ್ತಿನ ಲಾಗ್ ಒಳಗೆ ಏನೇನಿದೆ ಅಂತ ನೋಡೋಣ ಬರ್ರಿ. ನನ್ನ ಮಕ್ಳು ಇನ್ನೂ ಎದ್ದಿಲ್ಲ ನೋಡಿದ್ರಿ. ನಾವಂತರೂ ಎದ್ದು ಕೂಡಲೇ ಚಹಾ ಕುಡಿಯಬೇಕ್ರಿ. ನಮಗೆ ಚಾಯ್ ಕುಡಿಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಸೊ ನಿಮ್ಗೆ ಗೊತ್ತಾಗೈತಿ, ಅದಕ್ಕೆ ಚಹಾ ಮಾಡ್ಕೊಳ್ಳೋದು ಹೆಂಗಂತ ಹೇಳ್ತೇನಂತ. ಸೊ 2 ಕಪ್ ನೀರು ತೊಗೊಂಡಿನಿ. 2 ಕಪ್ ನೀರಿಗೆ ಅಂದ್ರೆ ನಾನು 3 ಕಪ್ ಚಹಾ ಮಾಡ್ಕೊಳಕತ್ತೀನಿ ರೀ. ಹೀಗಾಗಿ ಹೆಚ್ಚು ಕಡಿಮೆ ಒಂದು 6 ಸ್ಪೂನ್ ರೀ, ನನ್ನ ಸ್ಪೂನ್ ಕಾಣತ್ತಲ್ಲ ಆ ಸ್ಪೂನ್ಲಿ 6 ಸ್ಪೂನ್ ಸಕ್ಕರೆ ಹಾಕ್ಕೊಂಡೆ. ಇನ್ನು 2.5 ಸ್ಪೂನ್ ಹೆಚ್ಚು ಕಡಿಮೆ ಚಹಾ ಪುಡಿ ಹಾಕೋತೀನಿ. ಸೊ ನೋಡಿರಿ, ಇದನ್ನು ಕುದಿಯೋಕೆ ಬರೋಕೆ ಬಿಡ್ಬೇಕ್ರಿ. ಅಲ್ಲಿ ತನಕ ನಮ್ಮ ಗಿಡಗಳು ಮಾತಾಡ್ಸ್ಕೊಂಡು ಬರೋಣಂತ. ಏನು ಅನ್ನಕತ್ತಾವ ನೋಡೋಣ ಬರ್ರಿ. ಹಾಯ್ ಮಾಡಿರಿ ಎಲ್ಲರೂ. ನಾನಂತರೂ ಹಾಯ್ ಮಾಡಿದ್ನಿ. ಇನ್ನು ನೋಡ್ರಿ, ಇವು ಸಣ್ಣ ಸಣ್ಣ ಜಗ್ ಕಾಣಕತ್ತಾವಲ್ಲ, ಇದನ್ನು ತೋರಿಸ್ತೇನಂತ. ಯಾಕೆ ಎಲ್ಲಿಂದ ಬಂದಾವ ಅಂಥೇಳಿ, ಎಲ್ಲಿ ತರ್ಸೇನಿ ಇವ್ನು ಅಂಥೇಳಿ. ಅಷ್ಟೊತ್ತಿಗೆ ನೋಡ್ರಿ ಚಹಾ ಕುದಿ ಬಂತು. ಈಗ 1 ಕಪ್ ಹಾಲು ಹಾಕ್ಬಿಟ್ಟೇನಿ ರೀ. ಸಾಕ್ರಿ, ಇನ್ನೊಂದು ಸ್ವಲ್ಪ ಕುದಿ ಬರೋ ತನಕ ಬಿಡ್ರಿ. ಕುದಿ ಬಂದ ಕೂಡಲೇ ಏನು ಮಾಡಿಬಿಟ್ರಿ ಅಂದ್ರೆ ಆರಿಸಿ ಸೋಸ್ಕೊಂಡು ಬಿಡ್ರಿ. ಸೊ ಈ ರೀತಿಯಾಗಿ ಚಹಾ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೂ ಒಮ್ಮೆ ಹೇಳ್ತೇನೆ ಅಂತ ಕಮೆಂಟ್ ಮಾಡಿ ಕೇಳಿರಿ. ನೀವಂತರೂ ಯಾವುದಕ್ಕೂ ಕಮೆಂಟ್ ಮಾಡೋದಿಲ್ಲ, ನನಗೆ ಗೊತ್ತೈತಿ. ಸೊ ಇನ್ನು ನೋಡ್ರಿ, ಕುದಿ ಬಂತ ಚಹಾ. ಯಪ್ಪ ಇನ್ನೇನು ಉಕ್ಕೇ ಬಿಡ್ತೈತಿ ಅನ್ನೋ ಟೈಮ್ ಒಳಗೆ ಆರಿಸಿಬಿಡೋದು. ಆರಿಸಿ ಏನು ಮಾಡೋದಪ್ಪ ಅಂತಂದ್ರೆ ಸೋಸ್ಕೊಂಡು ಬಿಡೋದು. ಸೋಸಾಕ ನೀವು ಸಾನ್ಗಿನಾರ ತಗೋರಿ. ಹೊಸ ಸಾನ್ಗಿಯಾರ ಇರಲಿ, ಹಳೆ ಸಾನ್ಗಿನಾರ ಇರಲಿ. ನಾನಂತರೂ ಏನಂತಂದ್ರೆ ಹೊಸ ಸಾನ್ಗಿ ತೊಗೊಂಡಿನಿ ಸರ. ಯಾಕಂದ್ರೆ ಹಳೆ ಸಾನ್ಗಿ ಒಳಗನ ಒಂದು ವಿಡಿಯೋ ಬಿಟ್ಟಿದ್ನಿ, ಅಪ್ಲೋಡ್ ಮಾಡಿದ್ನಿ ಇನ್ಸ್ಟಾಗ್ರಾಮ್ ಒಳಗೆ. ಅದು ಫಸ್ಟ್ ಕ್ಲಾಸ್ 3 ಲಕ್ಷ ವ್ಯೂಸ್ ಆಗೈತೆ ರೀ. ಈಗ ಹೀಗಾಗಿ ಇದನ್ನಿನ್ನು ಏನಪ್ಪ ಅಂತಂದ್ರೆ ಈ ಸರಿ ಹೊಸ ಸಾನ್ಗಿ ಒಳಗೆ ಮಾಡೋಣ ಅಂಥೇಳಿ ಅಂದ್ಕೊಂಡು ಮಾಡೇನಿ. ಅಪ್ಲೋಡು ಮಾಡೇನಿ. 148 ವ್ಯೂಸ್ ಆಗ್ಯಾವ ನೋಡಿರಿ. ಈ ಸೋಷಿಯಲ್ ಮೀಡಿಯಾದಾಗ ಯಾವ್ದು ವೈರಲ್ ಆಗ್ತೈತಿ, ಯಾವ್ದು ವೈರಲ್ ಆಗಂಗಿಲ್ಲ ಅಂತ ಗೊತ್ತಾಗಂಗಿಲ್ಲ. ನನಗೆ ಅನಿಸ್ತು ಆ ಹಳೆ ಸಾನ್ಗಿ ಇತ್ತಲ್ಲ ಅದ್ರ ಸಲುವಾಗಿನ ಅದು ವಿಡಿಯೋ ವೈರಲ್ ಆಗಿರ್ಬೇಕಾ. ಸೊ ಇನ್ನು ಚಹಾ ಸೋಸ್ಕೊಳ್ಳುವಾಗಿನ ಖುಷಿ ಐತಲ್ಲ, ಚಹಾ ಕುಡಿಯೋರು, ಚಹಾ ಪ್ರೇಮಿಗಳಿಗೆ ಮಾತ್ರ ಗೊತ್ತಾಗ್ತದೆ ರೀ ಅದು. ಸೊ ನಾನು ಕಡಿಮೆ ಮಾಡ್ಬೇಕು ಅನ್ನಕತ್ತೀನಿ ರೀ ಚಹಾ ಕುಡಿಯೋದು. ಬಟ್ ಅದೇನೋ ಅಂತಾರಲ್ಲ, ಸಾಧ್ಯ ಇಲ್ಲೇನೋ ಅನ್ಸಾಗ್ತೈತೆ ರೀ ಯಾಕೋ. ಬಟ್ ಆದರೂ ಒಂದು ಸ್ವಲ್ಪ ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂಥೇಳಿ ಆ ಶಂಖಪುಷ್ಪದ ಗಿಡ ಹಚ್ಚಿದ್ನಿ ರೀ. ಬೀಜಾನು ಕೊಟ್ಟಾರ ನನ್ನ ಫ್ರೆಂಡ್, ಬೀಜಾನು ಹಾಕೇನಿ. ಯಾಕೋ ಗಿಡನೇ ಎದ್ದಿಲ್ಲದ. ಇನ್ನೊಮ್ಮೆ ಟ್ರೈ ಮಾಡ್ತಾನೆ ಸನಿದ್ರಾಗನ. ಎಟ್ಲೀಸ್ಟ್ ಮಾರ್ನಿಂಗ್ ಟೀನ ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ವಿಚಾರ ಮಾಡಾಕತ್ತೀನಿ. ಸೊ ಚಹಾ ಸೋಸೋದು ಇಷ್ಟೇನು ಸ್ಲೋ ಮಾಡ್ಕೋಬೇಕಂತ ಏನಿಲ್ಲ ರೀ. ನೀವು ಇನ್ನೂ ಫಾಸ್ಟಾಗಿ ಮಾಡ್ಕೋಬೋದು. ನಾನು ಸ್ಲೋ ಮೋಷನ್ ವಿಡಿಯೋ ಮಾಡೀನಿ, ಅದಕ್ಕೆ ಸ್ಲೋ ಆಗಿ ಕಾಣಕತ್ತೈತೆ ನಿಮ್ಗೆ. ಸೊ ಜೋಕ್ ಹೆಂಗಿತ್ತು ರೀ ಇವತ್ತು ಮಾರ್ನಿಂಗ ನೋಡಿರಿ. ನನ್ನ ಮಗ ಎದ್ದ. ಯಾಕೆ ಎದ್ದಾನ ನೋಡಬೇಕು. ಓಹೋ, ಗೊತ್ತಾಗಿರ್ಬೇಕು ನಿಮ್ಗೆ ಎದಕ್ಕೆ ಎದ್ದಾನ ಅಂಥೇಳಿ. ಅವ್ನಿಗೆ ಪ್ಯಾಂಪರ್ ಹೊಡಿ ತಪ್ಸಿವ್ರಿ ನಾವು ಹೀಗಾಗಿ. ಸೊ ಇದು ಅಪರೂಪದ ಪಕ್ಷಿ ನೋಡಿರಿ. ಈ ಪಕ್ಷಿ ನಿಮ್ಗೆ ನೋಡೋಕೆ ಸಿಗಂಗಿಲ್ಲ. ನಾವು ಸಣ್ಣವರಿದ್ದಾಗ ಗುಂಪು ಗುಂಪು ಗಂಟ್ಲೆ ಇರ್ತಿದ್ದು ಇವ. ಬಟ್ ಈಗ ನೋಡೋಕೆ ಸಿಗಂಗಿಲ್ಲ. ಇದ್ರ ಹೆಸರು ಕಮೆಂಟ್ ಮಾಡ್ತೀರನ? ಇಲ್ಲ, ನಾನೇ ಹೇಳ್ತೇನಂತ. ಗುಬ್ಬಿ ರೀ ಇದು. ಗುಬ್ಬಿನ ಈಗ ವಿಡಿಯೋ ಮಾಡಿ ತೋರಿಸುವಂಥ ಪರಿಸ್ಥಿತಿ ಬಂದೈತಿ. ಇನ್ನೊಂದಿಷ್ಟು ದಿನದೊಳಗೆ ಮೋಸ್ಟ್ಲಿ ಅದನ್ನ ಏನಪ್ಪ ಅಂದ್ರೆ ಇತ್ತು, ಒಮ್ಮೆ ಗುಬ್ಬಿ ಅನ್ನುವಂಥ ಒಂದು ಪಕ್ಷಿ ಇತ್ತು ಅಂತ ಹೇಳಬೇಕಾಕೈತೀನಿ. ಅಲ್ಲಿಗೆ ಬರ್ತೈತಿನ ಪರಿಸ್ಥಿತಿ. ಸೊ ಇವತ್ತೊಂದು 3-4 ಗುಬ್ಬಿ ಇದ್ದು. ಅಷ್ಟೊತ್ತಿಗೆ ಒಂದು ಬ್ಯಾಂಕಿನ ಕೆಲಸ ಇತ್ತು, ಅದನ್ನು ಮುಗಿಸಿದ್ನಿ. ಅದನ್ನು ಮುಗಿಸಿದ ಮೇಲೆ ನೋಡ್ರಿ ನನ್ನ ಮಗ ಏನು ಮಾಡಕತ್ತಾನ. ನನ್ನ ತಲೆಯಾಗ ಏನು ಹುಡ್ಕಾಕತ್ತಿದ್ದಾರಿಪ್ಪ. ನನಗೆ ಶಾಕ್ ಆಗೈತಿ. ಎಲ್ಲಿ ಕಲ್ಕೊಂಡು ಬಂದನೋ, ಯಾವ ಮಂಗ್ಯ ನೋಡಿ ಕಲ್ಕೊಂಬಂದನೋ ಗೊತ್ತಿಲ್ಲ. ನನಗೆ ಹೆಂಗೆ ಅನ್ಸಾಕತ್ತೈತಂದ್ರೆ, ಸಣ್ಣ ಮಂಗ್ಯ ದೊಡ್ಡ ಮಂಗ್ಯ ತಲೆಯಾಗಿಂದ ಏನು ತೆಗ್ದಂಗೆ ಅನ್ಸಾಕತ್ತಿತ್ತು. ನಿಮಗೆ ಹೆಂಗೆ ಅನ್ಸಾಕತ್ತೈತಿ ಕಮೆಂಟ್ ಮಾಡಿರಿ. ಸೊ ನೋಡ್ರಿ ಅಲ್ಲಿ ಇಷ್ಟು ಸೀರಿಯಸ್ ಆಗಿ. ಇದು ಪಕ್ಕಾ ನನಗೆ ಗೊತ್ತಾಗೈತಿ ವೈಟಿ ಶಾರ್ಟ್ಸ್ದ ಇದೆ. ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ನೋಡಿದ್ದ ಇದೆ. ನಿಜವಾಗ್ಲೂ ಹೇಳ್ತಾನೆ ನಿಮ್ಗೆ. ಅದ್ರೊಳಗೆ ಬರೀ ಅಂಥವ ಅಪ್ಲೋಡ್ ಮಾಡ್ತಾರೆ ಈಗೀಗ. ಹಿಂಗಾಗಿದ್ದಾನೆ ರೀ ಇವ. ತೆಗದ ನನಗೆ ಗೊತ್ತು. ನನಗೆ ಒಂದು ದಿನಾನೂ ತಲೆ ಕೆರೆದಿಲ್ಲ. ಮತ್ತು ಅವಂಗೆ ಮಾತ್ರ ಕಾಣಕತ್ತಬ್ಬವ್ವ. ಅವನಷ್ಟು ಏನು ತೆಗೆದು ಏನು ಮಾಡಿದಂದ್ರೆ ಟಕ್ನೆ ಹಾಕ್ಕೊಂಡು ಹೊಂಟಾನ್ರಿ. ಸೊ ಆಯಿತು, ಹೊಳ್ಳಿ ವಾಪಸ್ ಬಂತದ. ಭಾಳ ಆಗ್ಯಾವ ಏನಂತೇಳಿ. ಸೊ ಏನಪ್ಪ ಅಂತಂದ್ರೆ ಮತ್ತೆ ತೆಗಿಯಾಕೆ ಬಂದಾನ ನೋಡ್ರಿ ಇದು. ಏನು ಮಾಡ್ತೀರಿ? ನಾನು ಇರುವ ಸ್ವಲ್ಪ ಕೂದಲದಪ್ಪ, ಕೂದಲು ತೆಗೆದಿಗಿದಿ ಅಂತ ನಾ ಹೇಳಾಕತ್ತೀನಿ. ಇಲ್ಲ ಅಮ್ಮ, ನೀ ಚಿಂತೆ ಮಾಡಬೇಡ ಅಂತ ಹೇಳಕತ್ತಾನು ನೋಡ್ರಲ್ಲಿ. ನನ್ನ ಚಿಂತೆ ಅದೇ ಐತಿ. ಇನ್ನು ಅವ್ರ ಅಣ್ಣ ನೀರು ತುಂಬಂತ ಹೇಳಿದ. ನೀರು ಚೆಲ್ಲಿ ನೀರು ತುಂಬಂತ ಹೇಳಿದ್ದಕ್ಕೆ ನೋಡ್ರಿ ಇಷ್ಟು ಶಾಣೆ ಅದಾನ. ಅವ್ರ ಅಣ್ಣನ ಮಾತನ್ನು ಶಿರ್ಸಾ ವಹಿಸಿ ಪಾಲಿಸ್ತಾನೆ ರೀ ಅವ. ಬಿಸಿನೀರ ಬಿಟ್ರಿ ನೋಡಿದ. ಬಿಸಿನೀರು ತಣ್ಣೀರು ಅಂತೇಳಿ ನೋಡಿ ಬಿಸಿನೀರ ಬಿಟ್ಟ. ಇನ್ನು ಅವ್ರ ಅಣ್ಣಗೆ ಹೋಗಿ ಹೇಳಕತ್ತಾರ, ನಾ ಕಸ ಹುಡ್ಗಾಕತ್ತಾನೆ.
ಅದು ಅಂದ ಅಡ್ಡಿ ಇಲ್ಪ ಚಲೋ ಟ್ರೈನಿಂಗ್ ಕೊಟ್ಟು ಅಂತಂದೆ. ಇನ್ನು ಸ್ನಾನ ಆಗಿ ಹೊಸ ಡ್ರೆಸ್ ಹಾಕ್ಕೊಂಡಾನ ರೀ. ಆ್ಯಕ್ಚುಲಿ ಅವ ರೆಡಿ ಆಗ್ಯಾನ, ಎದಕ್ಕೆ ರೆಡಿ ಆಗ್ಯಾನ ಹೇಳ್ತೀನಿ. ಮತ್ತು ಇಷ್ಟು ಕಾಡಾಕತ್ತಾನಂದ್ರೆ ಡ್ರೆಸ್ ಹಾಕೊಳ್ಳುವಾಗ ಹೇಳ್ತೀನಿ, ಈ ಡ್ರೆಸ್ ತೆಗಿ, ಆ ಡ್ರೆಸ್ ಸಾಕು, ಈ ಡ್ರೆಸ್ ಬ್ಯಾಡ ನಂಗೆ ಆ ಡ್ರೆಸ್ ಬೇಕು. ಸೊ ಮಾತಾಡಕತ್ತಾನ. ಅವ್ನಿಗೆ ಹೇಳಿದ್ದು ನಾವು ಹಾಕಿದ್ವಿ ಅಂದ್ರೆ ಥ್ಯಾಂಕ್ ಯು ಅಮ್ಮ ಅಂತಾನೆ ರೀ. ಭಾಳ ಚಂದ. ಅಷ್ಟೊತ್ತಿಗೆ ನಾಷ್ಟ ಹೊರಗಿಂದ ಬಂತು. ಯಾಕಪ್ಪ ಹೊರಗಿಂದ ಆರ್ಡ್ರ್ ಮಾಡೇವಿ ಅಂತಂದ್ರೆ, ನಮ್ಮ ಭುವನರ್ ಸ್ಕೂಲ್ ಒಳಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಐತಿ. ಹೀಗಾಗಿ ನಾವು ಸ್ವಲ್ಪ ಜಲ್ದಿನೇ ಹೋಗೋದಿತ್ತು ರೀ. ಹೀಗಾಗಿ ಏನು ಮಾಡಿದೆ ಅಂತಂದ್ರೆ ಪಟ ಪಟ ಏನಂದ್ರೆ ನಾಷ್ಟ ಮಾಡ್ಕೊಂಬಿಡುನು ಅಂದ್ಕೊಂಡೆ. ಇವ್ರೇನಂದ್ರು ನಾಷ್ಟ ಹೊರಗಿಂದ ತಂದು ಕೊಡ್ತೀನಿ ತಗೋ ಅಂತಂದ್ರೆ, ನಾನು ಅಂದ್ಕೊಂಡೆ ಹಂಗೆ ಜಲ್ದಿ ಆಕೈತೆ ತಗೋ ಅಂಥೇಳಿ. ಬಟ್ ಆದರೂ ಮತ್ತು 11 ಗಂಟೆಗೆ ಆತ. ಇದು ಸ್ಪೆಷಲ್ ಸೆಟ್ ದೋಸೆ ರೀ. ನಮ್ಮ ಊರಾಗ ರಾಮಲಿಂಗೇಶ್ವರ ಅಂಥೇಳಿ ಒಂದು ಮೊಬೈಲ್ ಕ್ಯಾಂಟೀನ್ ಐತಿ. ಅವ್ರು ಗಾಡಿ ಒಳಗನ ಹಚ್ಕೊಂಡು ಬಂದಿರ್ತಾರೆ. ಇಡ್ಲಿ ಮಾರ್ತಾರೆ ರೀ ಹೇಳ್ತೇನೆ. ಅವ್ರಂಥ ಇಡ್ಲಿ ಮಾಡ್ಬೇಕಂದ್ರೆ ಯಪ್ಪ ಯಾರಿಗೂ ಸಾಧ್ಯ ಇಲ್ಲ ನೋಡ್ರಿ. ಇನ್ನು ಸೆಟ್ ದೋಸೆನೂ ಹಂಗೆ ಸ್ಪೆಷಲ್ ಇರ್ತೈತಿ. ಸೊ ವಡಾನೂ ಮಸ್ತ್ ಇರ್ತಾವೆ. ನಾವು ಅಲ್ಲೇ ಹೇಳಿದೆ ಹಂಗಾರೆ ಅಲ್ಲೇ ತೊಗೊಂಬಂದು ಕೊಡ್ರಿ ಅಂಥೇಳಿ. ಭುವನು ಇದ್ನಲ್ಲ, ಆ್ಯಕ್ಚುಲಿ ನಾಳೆ ದೋಸೆಗೆ ಹಾಕೀನಿ ರೀ ನಾನು. ಹಾಕ್ಬೇಕಂತ ಮಾಡೀನಿ, ಇನ್ನೂ ಹಾಕಿಲ್ಲ. ಸೊ ಆದರೂ ಇರಲಿ ಅಂಥೇಳಿ ಸೆಟ್ ದೋಸೆ ಆದ್ರೆ ಧ್ರುವಾಗೂ ಹೊಟ್ಟೆ ತುಂಬ್ತೈತಲ್ಲ ರೀ ಅಂಥೇಳಿ ಅದನ್ನು ಸೆಟ್ ದೋಸೆ ತರಿಸಿದ್ನಿ. ಸೊ ಚಟ್ನಿ, ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಕೊಟ್ಟಿರ್ತಾರೆ. ಭಾಳ ಅಂದ್ರೆ ಭಾಳ ಸ್ಪಾಂಜಿ ಆಗಿರ್ತಾವೆ. ಸಾಂಬಾರು ಅಷ್ಟೇ ಟೇಸ್ಟಿಯಾಗಿರ್ತೈತಿ, ಬಾಜಿನೂ ಅಷ್ಟೇ ಟೇಸ್ಟಿಯಾಗಿರ್ತೈತಿ, ಚಟ್ನಿನೂ ಅಷ್ಟು ಚಲೋನ ಆಗಿರ್ತೈತಿ. ಮತ್ತು ಮಕ್ಕಳಿಗಂತೂ ತಿನ್ಸಕ್ಕೆ ಭಾಳ ಚಲೋ ಇರ್ತೈತಿ. ನಾವು ಮತ್ತು ಇಡ್ಲಿ ಸಾಂಬಾರು ಹಂಗೆ ಇರ್ತೈತೆ ರೀ. ಇನ್ನು ನಾನು ನೆನಪಾತು ಸೊಟ್ಟು ದೋಸೆ ನೋಡೋಣ, ಏನಂದ್ರೆ ನಾನು ಹಾಕಿಬಿಡ್ಬೇಕಲ್ಲ ದೋಸಾಗೆ ಅಂಥೇಳಿ ದೋಸಾಗೆ ರೆಡಿ ಮಾಡಿದೆ. ಸೊ ಇವತ್ತು ಭಾಳ ಲೇಟ್ ಆಗಕತ್ತೈತೆ ರೀ. 11 ಗಂಟೆ ಆಗೋಗಿತ್ತು. ನಂಗಾರು ಚಿಂತೆ ಜಲ್ದಿ ಹೋಗಬೇಕಲ್ಲ ಅಂಥೇಳಿ. ಸೊ ನಾನು ನಾಷ್ಟ ಮಾಡಿದ್ನಿ. ನಾಷ್ಟ ಮಾಡ್ಕೊಂಡು ರೆಡಿ ಆದೆ. ನೋಡಿರಿ ಇವತ್ತಿನ ಲುಕ್, ಇವತ್ತಿನ ಸೀರೆ. ನಾ ಏನು ಭಾಳ ರೆಡಿ ಆಗಂಗಿಲ್ಲ, ನಾರ್ಮಲ್ಲ ಇರ್ತಾನೆ. ನೋಡಿರಿ ನನ್ನ ಮಗ ತಲೆಗೆ ಏನೂ ಹಚ್ಕೊಂಡು ನಾನು ಘಮ ಘಮ ಅಂತ ಎಕ್ಸ್ಪ್ರೆಷನ್ ನೋಡಿದರೆ ಏನೂ ಹಚ್ಕೊಂಡಿಲ್ಲ ರೀ. ಬದಾಮ್ ಆಯಿಲ್, ಆಲ್ಮಂಡ್ ಆಯಿಲ್ ಹಚ್ಕೊಳಕತ್ತಾರ ಅಣ್ಣ ತಮ್ಮ. ಸೊ ನೋಡಿರಿ ಕಂಪ್ಲೀಟ್ ಲುಕ್ ಕಾಣತ್ತಲ್ಲ. ನಾ ಏನು ಭಾಳ ರೆಡಿ ಆಗಂಗಿಲ್ಲ, ನಾರ್ಮಲ್ ಇರ್ತಾನೆ. ಸೊ ನಿಮ್ಗೆ ಹೆಂಗೆ ಅನ್ಸತ್ತೈತಿ ಹೇಳ್ರಿ. ನನ್ನ ಮಗ ಬೇಕು ಬೇಕು ಬೇಡ ಬೇಡ ಅನ್ಕೋತ ಹಾಯ್ ಮಾಡ್ತಾನೆ. ನಾವು ಹೊಂಟಿದ್ದು ಇವತ್ತು ಭುವನರ್ ಸ್ಕೂಲಿಗೆ, ಇವನ್ ಧ್ರುವನ್ ಸ್ಕೂಲಿಗೂ. ನೋಡ್ರಲ್ಲಿ ನನ್ನ ಮಗ ಹೋಗುವಾಗ ಏನಂದ್ರೆ ಶ್ಯಾಡೋ ಬೀಳತ್ತಿತ್ತು, ಅದನ್ನು ಎಂಜಾಯ್ ಮಾಡಿದ. ನಾವು ಬಂದಾಗ ಇನ್ನೂ ಭಾಳ ಗಾಡಿ ಬಂದಿರಲಿಲ್ಲ ರೀ. ಖುಷಿ ಆಯ್ತು ನನಗೆ. ನಾ ಲೇಟ್ ಅನ್ಕೊಳಕತ್ತಿದ್ದೆ, ಬಟ್ ಆದರೂ ಜಲ್ದಿ ಬಂದನಿ, ಅಡ್ಡಿ ಇಲ್ಲ. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ರೀ ಹೊರಗಡೆ. ಬಟ್ ಏನಂತಂದ್ರೆ ಶಾಂತನೂ ಅಷ್ಟೇ ಐತ್ರಿ. ಇಲ್ಲರಿ ದೊಡ್ಡ ಕ್ಯಾಂಪಸ್ ಐತಿ. ಸೊ ನನ್ನ ಮಗನ ಕರ್ಕೊಂಡು, ಸಣ್ಣ ಮಗನ ಕರ್ಕೊಂಡು ನಾ ಹೊಂಟಿದ್ದೆ. ದೊಡ್ಡ ಮಗ ಹಿಂದಿದ್ದ. ಇವ್ರ ಫ್ರೆಂಡ್ಸ್ ಮಮ್ಮಿ ಎಲ್ಲ ಸಿಗ್ತಾರೆ ರೀ. ಭಾಳ ಮಂದಿ ನನಗೂ ಫ್ರೆಂಡ್ಸ್ ಅದಾರ. ನಮ್ಮ ರಿಲೇಷನ್ಸ್ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಅದಾರ. ಹೀಗಾಗಿ ನನಗೆ ಒಮ್ಮೆ ಸ್ಕೂಲಿಗೆ ಹೋದೆ ಅಂದ್ರೆ ಹೊರಗೆ ಬರೋಕ್ಕಾಗಂಗಿಲ್ಲ. ಇನ್ನು ಮಾರ್ಕ್ಸ್ ನೋಡ್ತಾ ಭಾಳ ಬೈದೆ. ನಾ ಆ್ಯಕ್ಚುಲಿ ಒಂದೆರಡು ವಿಡಿಯೋ ಕ್ಲಿಪ್ ತೊಗೋಬೇಕಂತ ಮಾಡಿದ್ದೆ ಟೀಚರ್ ಜೊತೆದು ಮಾತಾಡುವಾಗ. ಬಟ್ ಸ್ವಲ್ಪ ಭಾಳ ಬೈದಿತ್ತು ರೀ ಸರ ಭುವನಣ್ಣ. ಹೀಗಾಗಿ ನನ್ಗೆ ಆ ಕಡೆ ಲಕ್ಷಣ ಹೋಗ್ಬಿಡ್ತು. ಸೊ ನೆಕ್ಸ್ಟ್ ಟೈಮಲ್ಲಿ ಲಾಸ್ಟ್ ಮೀಟಿಂಗ್ ಇರ್ತೈತಿ, ಇವ್ರ ರಿಸಲ್ಟ್ ಬರುತ್ತೆ, ಅವತ್ತು ಮಾತ್ರ ಕಂಪ್ಲೀಟ್ ಲಾಗ್ ಅಪ್ಲೋಡ್ ಮಾಡ್ತೇನೆ. ಬರೀ ಸ್ಕೂಲಿಂದನೇ ಅಪ್ಲೋಡ್ ಮಾಡ್ತೇನೆ. ಡೆಫಿನೆಟ್ಲಿ ಟೀಚರ್ಸು ಭಾಳ ಚಲೋ ಅದಾರ ರೀ. ಬಟ್ ಇವನು ಒಂದು ಸ್ವಲ್ಪ ಮಿಸ್ಟೇಕ್ ಐತೆ ಸರಿ. ಕಡಿಮೆ ತೆಗ್ದಿದ್ದ ಅನ್ನೋದೇನು ಇಂಪಾರ್ಟೆಂಟ್ ಅಲ್ರಿ. ಯಾಕೆ ಕಡಿಮೆ ತೆಗದ ಅನ್ನೋದೇ ಇಂಪಾರ್ಟೆಂಟ್. ಇದು ನನ್ನ ಅನಿಸಿಕೆ ಐತಿ. ನಿಮಗೆ ಹೆಂಗೆ ಅನಿಸುತ್ತೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾ ಮಾತ್ರ ಅದ್ರ ಸಲುವಾಗಿ ಕೇರ್ ತೊಗೊಳ್ಳೋದು ಭಾಳ ರೀ. ನನಗೆ ಈಗ ಮೊನ್ನೆ ಮ್ಯಾಥ್ಸ್ ಒಳಗೆ 3 ಮಾರ್ಕ್ಸ್ ಹೋಗಿದ್ದು, 1 ಮಾರ್ಕ್ ತಪ್ಪಿದ್ದ, ಓಕೆ ಡನ್. ಅದು ಸಿಲ್ಲಿ ಮಿಸ್ಟೇಕ್ ಆಗ್ತಿರ್ತಾವೆ, ಇಲ್ಲ ಅನ್ನಂಗಿಲ್ಲ. ಆಪ್ಷನ್ಸ್ ಅದ್ದು ಇನ್ನು 2 ಮಾರ್ಕ್ಸ್ ಏನು ಮಾಡ್ಬಿಟ್ಟಾನಂದ್ರೆ ಆಪ್ಷನ್ ಕನ್ಫ್ಯೂಸ್ ಮಾಡ್ಕೊಂಡು ಇನ್ನೊಂದ್ರಾಗಿಂದ ಬರ್ದಾನ, ಅದು ಮಾರ್ಕ್ಸ್ ಆ್ಯಡ್ ಆಗಂಗಿಲ್ಲ. ಸೊ ವಿ ಶುಡ್ ಬಿ ಕೇರ್ಫುಲ್ ಅಬೌಟ್ ದಿಸ್. ಯಾಕಂದ್ರೆ ಇಂಥವು ಇನ್ನೂ ಎಷ್ಟೋ ಎಕ್ಸಾಮ್ಸ್ ಬರೀಬೇಕು ರೀ. ಬರೆಯುವಾಗ ಇಂಥ ಸಿಲ್ಲಿ ಮಿಸ್ಟೇಕ್ಸ ದೊಡ್ಡವಾಗಿ ಹೋಗ್ಬಿಡ್ತಾವೆ. ಆಮೇಲೆ ಒಂದು ಸಾರಿ ಮಾರ್ಕ್ಸ್ ಅಂದ್ರೆ ನೀವು ಒಂದು ಸಾರಿ ಎಕ್ಸಾಮ್ ಬರೆದ್ರಿ ಅಂದ್ರೆ ಮುಗಿದು ಹೋತ್ರಿ ಲೈಫ್ ಒಳಗೆ. ಅದು ಹೊಳ್ಳಿ ಆಗಿ ಬರೆಯೋಕೆ ಬರೋಂಗಿಲ್ಲ. ನೀವು ಎಕ್ಸಾಮ್ ಅಂತ ಬರೆದ್ರೂ ಕೂಡ ಅದು ಎಕ್ಸಾಮ್ ಅಂತ ಅನ್ನಿಸ್ಕೊತೈತಿ. ಒರಿಜಿನಲ್ ಎಕ್ಸಾಮದ್ದು ವ್ಯಾಲ್ಯೂ ಕಳ್ಕೊಂಬಿಟ್ಟಿರ್ತೈತಿ. ಸೊ ಡೆಫಿನೆಟ್ಲಿ ವಿ ಶುಡ್ ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಹೀಗಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ಸ್ವಲ್ಪ ಕೇರ್ ತೊಗೊಳ್ಳೋದು ಜಾಸ್ತಿ. ಯಾಕೆ ಅಂತಂದ್ರೆ ಲಾಸ್ಟ್ ಟೈಮ್ ನಮ್ಮ ಮೀಟಿಂಗಿಗೆ ಬಂದಾಗ ಹೋಗಿರಲಿಲ್ಲ. ಯಾಕಂದ್ರೆ ಅಣ್ಣೊಂದು ಮಾರ್ಕ್ಸ್ ಹಾಕ್ಕೊಂಡಿದ್ದ ಇಂಗ್ಲೀಷ್ ಒಳಗೆ. ಕಳ್ಕೊಂಡಿದ್ದ ಅನ್ನೋಕ್ಕಿಂತನೂ ಫುಲ್ ನೆಗ್ಲಿಜೆನ್ಸಿ ಅಂತಂದ್ರೆ ಅದು ಮಾರ್ಕ್ಸ್ ಬಂದು ಹೋಯ್ತು. ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅನ್ನೋದು ಅದು ನೆಕ್ಸ್ಟ್ ಟೈಮ ಅನ್ನಿಸ್ಕೊತೈತೆ ರೀ. ಈ ಎಕ್ಸಾಮದ್ದು ವ್ಯಾಲ್ಯೂ ಹೋಗ್ಬಿಟ್ಟಿರ್ತೈತೆ ಆಲ್ರೆಡಿ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಅವ್ನಿಗೆ ರಿಕ್ ಮಾಡೋದು ಯಾವಾಗ್ಲೂ
ಟೀಚರ್ಸ್ ಮುಂದೆ ನಾವು ಮನೆಗೆ ಬಂದಮೇಲೆ ಪಟ್ ಅಂತ ಬೈಬಾರ್ದು ರೀ, ಒಪ್ಕೋತೀನಿ. ಬಟ್ ನಮಗೂ ಏನಾಗ್ತೈತೆ ಅಂದರೆ ಇಷ್ಟು ನಾವು ಪೇರೆಂಟ್ಸು ಕೂಡ ಪ್ರಯತ್ನ ಮಾಡ್ತಿರ್ತೀವಿ, ಆದರೂ ಕೂಡ ಮಕ್ಕಳು ಯಾಕೆ ಹಿಂಗೆ ಮಾಡ್ತಾರಪ್ಪ ಅನ್ನಷ್ಟು ಸಿಟ್ಟು ಬರ್ತಿರ್ತೈತಿ. ಯಪ್ಪ ಈ ಮಕ್ಕಳ ಎಜುಕೇಷನ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನ. ಅಷ್ಟೆಲ್ಲ ಮುಗಿಸ್ಕೊಂಡು ಟೀಚರ್ಸ್ ಎಲ್ಲ ಭೇಟಿ ಆದೆ. ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ಸನ್ನು ಸ್ಪೆಷಲಿ ಭೇಟಿ ಆದೆ. ಸೋಷಿಯಲ್ ಸೈನ್ಸ್ ಅಲ್ಲ, ಇಂಗ್ಲೀಷ್ ಮೇಡಮ್ ಭೇಟಿ ಆದೆ. ಕೇಳಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ, ಪ್ರಾಬ್ಲಮ್ ಇರೋದು ಇವ್ನು ಓದೋದ್ರೊಳಗನ್ರಿ, ಕಂಪ್ಲೀಟಾಗಿ ಓದಲ್ಲ ನೀವು. ಸೊ ಹೀಗಾಗಿ ಅದೆಲ್ಲ ಮುಗಿಸ್ಕೊಂಡು ಬಂದು ಇನ್ನು ಗ್ರ್ಯಾಂಡ್ ಬಜಾರ್ಗೆ ಬಂದ್ವಿ. ಕಿರಾಣಿ ಲೈಟಾಗಿ ಕಿರಾಣಿ ಮಾಡೋದು, ಕಂಪ್ಲೀಟ್ ಕಿರಾಣಿ ಇರಲಿಲ್ಲ. ನಮ್ಮ ಸರ್ ಪರ್ಮಿಷನ್ ಕೊಟ್ಟಿರಲಿಲ್ಲ ಕಂಪ್ಲೀಟ್ ಕಿರಾಣಿಗೆ. ಹೀಗಾಗಿ ಏನಂತಂದರೆ ಸ್ವಲ್ಪ ಸೋಪು, ಒಂದು ಸ್ವಲ್ಪ ರವೆ, ಒಂದು ಸ್ವಲ್ಪ ಅವಲಕ್ಕಿ, ಒಂದು ಸ್ವಲ್ಪ ಎಣ್ಣೆ, ಈ ರೀತಿಯಾಗಿ ತೊಗೊಂಡೆ. ಏನು ಮಾಡಿದೆ ಅಂತಂದ್ರೆ ಇಲ್ಲಿ ಬಂದ್ವಿ ಅಂದ್ರೆ ನೋಡ್ರಿ, ನಮ್ಮ ಧ್ರುವ ನಮ್ಮ ಭುವಿ ಆ್ಯಕ್ಟಿವ್ ಆಗಿಬಿಟ್ಟಿರ್ತಾರೆ ರೀ. ಹೆಂಗೆ ಆ್ಯಕ್ಟಿವ್ ಆಗ್ತಾರಂದ್ರೆ, ನಾ ಏನು ತಗೊಳ್ಳಿ ಏನು ಬಿಡಲಿ, ನಾ ಏನು ತಗೊಳ್ಳಿ ನಾ ಏನು ಬಿಡಲಿ, ಇದ್ರೊಳಗನೆ ನೋಡ್ರಿ ನನ್ನ ಮಗ ನನಗೆ ಎರಡೂ ಬೇಕಂತಂದ ನಾ ಜೆಮ್ಸ್ ಕೊಟ್ಟೆ. ಬಟ್ ಅವೇನು ಮಾಡ್ದೆ ಅಂದ್ರೆ ಮತ್ತು ಕಿಂಡರ್ ಜಾಯ್ ತೊಗೊಂಡೆ. ಇದು ನನ್ನ ಫೇವ್ರೇಟ್ ಸ್ಪಾಟ್ ಗ್ರ್ಯಾಂಡ್ ಬಜಾರ್ ಒಳಗೆ. ನಾನು ಇಲ್ಲೇ ನಮ್ಗೆ ಏನಿರ್ತಾವೆ ಅಂದ್ರೆ ಪಾಯಿಂಟ್ಸ್ ಇರ್ತಾವೆ ರೀ. ನೀವು ಪ್ರತಿ ಸಲ ಕಿರಾಣಿ ಮಾಡ್ತಿರಲ್ಲ, ಕಾರ್ಡ್ ಮಾಡ್ಯಾರವ್ರು, ಕಾರ್ಡಿಗೆ ಎಂಟ್ರಿ ಮಾಡಿಸ್ಕೊಂಡಿರ್ತೀವಿ. ಈ ಸೆಕ್ಷನ್ ಒಳಗೆ ನಮ್ಗೆ ಫ್ರೀ ಆಗಿ ಬರ್ತಾವೆ ಆ ಪಾಯಿಂಟ್ಸ್ ಮೇಲೆ. ಸೊ ಹೀಗಾಗಿ ನಾನು ಒಂದಿಷ್ಟು ಸಾಮಾನು ಓಡಿಟ್ಟಿರ್ತೇನೆ ರೀ, ಪಾಯಿಂಟ್ಸ್ ಕೂಡಿ ಮೇಲೆ ತೊಗೊಂಡ್ಬಿಡ್ತೇನಂತೆ. ಇದು ನನ್ನ ಮಗನ ಫೇವ್ರೇಟ್ ಸ್ಪಾಟ್ ರೀ. ಅದು ನಂದು, ಇದು ನನ್ನ ಮಗಂದು. ನನಗೆ ರೆನಾಲ್ಡ್ಸ್ ಪೆನ್ ಸಿಕ್ತು. ಎಷ್ಟು ಇಷ್ಟ ಆಕೈತಿ ರೀ ರೆನಾಲ್ಡ್ಸ್ ಪೆನ್. ಯಪ್ಪ ಆ ಪೆನ್ ತೊಗೊಳಕ್ಕಂತ ಎಷ್ಟು ಗುದ್ದಾಡ್ತಿದ್ವಿ ನಾವು. ಸೊ ಮಧ್ಯಾಹ್ನ ಬಂದೇನಂದ್ರೆ ಬಿಲ್ಲಿಂಗ್ ಕೌಂಟ್ರ್ ಒಳಗೆ ಕಂಪ್ಲೀಟ್ ರಶ್ ಇತ್ತು. ಸೊ ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ. ನನ್ನ ಮಗ ಅಷ್ಟೊತ್ತಿಗೆ 4 ಬಿಸ್ಕಿಟ್ ಬಂಡಲ್ ಹಾಕ್ಕೊಂಡಿದ್ದ, ಮತ್ತು ಕುರ್ಕುರಿ 2 ಹಾಕ್ಕೊಂಡಿದ್ದ, ಅವ್ರ ಅಣ್ಣಗೊಂದು ತನಗೊಂದು ಅಂತೇಳಿ. ಮತ್ತು ಏನು ಮಾಡೋದಿನ್ನು ಅಂಥೇಳಿ ಒಂದಿಷ್ಟು ತೆಗೆದಿಟ್ಟೆ, ಒಂದಿಷ್ಟು ಏನಂತಂದ್ರೆ ಇಟ್ಕೊಂಡೆ. ಭಾಳ ಕಿರಾಣಿ ಏನು ಮಾಡಲಿಲ್ಲ ರೀ. ಹೀಗಾಗಿ ನಾನು ತೊಗೊಂಡು ಹೋಗ್ಬಿಟ್ಟೆ ಮನೆಗೆ. ಆಟೋ ಇತ್ತು ರೀ, ಆಟೋಗೆ ಹಾಕ್ಕೊಂಡು ಹೋಗ್ಬಿಟ್ರೆ. ನಾ ಏನು ಆರ್ಡ್ರ್ ಅಂದರೆ ಆಟೋ ಮೊದಲ ಹೇಳಿರಲಿಲ್ಲ. ಇಲ್ಲೇ ಒಂದು ನಿಂತಿತ್ತು, ಪಟ್ನ ಹತ್ತಿಬಿಟ್ಟೆ. ಏನು ಬಿಸಿಲು ಐತ್ರಿಪ್ಪ, ಸಾಕಾಗಿತ್ತು ನನಗೆ. ಸೊ ಭಾಳ ಅಂದ್ರೆ ಭಾಳ ಸಾಕಾಗಿತ್ತು. ಇವ್ರು ಬೇರೆ ಫಂಕ್ಷನಿಗೆ ಹೋಗಿದ್ರೆ, ನಾನು ಇನ್ನೂ ಒಂದು ಫಂಕ್ಷನಿಗೆ ಹೋಗ್ಬೇಕು, ದಿವಸ ಇತ್ತು ರೀ, ದಿವ್ಸಕ್ಕೆ ಹೋಗ್ಬೇಕಾಗಿತ್ತು. ಹೀಗಾಗಿ ಅದು ನನ್ನ ಮಗ ಅದನ್ನು ಆಟೋದವ್ರಿಂದ ಎತ್ಕೊಂಡು ಬರತ್ತಾನ. ಶಕ್ತಿ ಇಲ್ಲೋ ಮಗನ ನಿನಗೆ ಅಂತ ಬೈದೆ ನಾನು. ಇನ್ನು ನಾನೇ ಎತ್ಕೊಂಡು ಬಂದೆ. ನನ್ನ ಮಗ ನಿನಗೂ ಆಗುಲ್ಲಮ್ಮ ಅಂದ. ಯಾಕೆ ಆಗುಲ್ಲ ಬಾ ಮಗನ ಅಂತೇಳಿ, ನಾನು ರೊಟ್ಟಿ ತಿಂತೀನಪ್ಪ ಅಂಥೇಳಿ ತೊಗೊಂಡು ಬಂದೆ. ಸೊ ಅದಾದಮೇಲೆ ಇವ ಕಿಂಡರ್ ಜಾಯ್ ತೆಗೆದು ಕೊಡಬೇಕಾಗಿತ್ತು. ಅದೊಂದೇ ಟೆನ್ಷನ್ ಆಗಿತ್ತು. ಆಮೇಲೆ ಸ್ವಲ್ಪ ಅವ್ನು ಹೊಂದಿಸಿಡ್ಬೇಕಾಗಿತ್ತು ಅನ್ಕೊಡ್ದೆ. ನಮ್ಮ ಮಮ್ಮಿ ನಮ್ಮ ತಮ್ಮ ಬಂದ್ರೆ, ಹೇಳಿದ್ನೆಲ್ಲ ದಿವಸ ಇತ್ತು ರೀ, ಒಬ್ರು ಅಜ್ಜ ತೀರ್ಕೊಂಡಿದ್ರೆ. ನಂಗೆ ಅಲ್ಲಿದಂತೂ ಏನೂ ವಿಡಿಯೋ ಮಾಡುವಂಥದ್ದು ಇರಲಿಲ್ಲ, ಮಾಡಬಾರ್ದು ಅಂತೇಳಿ ಮಾಡಲಿಲ್ಲ. ಅವರು ಬಂದು ಏನು ಮಾಡ್ಯಾರಂದ್ರೆ, ಫಸ್ಟ್ ಧ್ರುವನ ಕರ್ಕೊಂಡೋದ್ರು, ಆಮೇಲೆ ನನ್ನ ಕರ್ಕೊಂಡೋದ್ರು. ಅದು ಕಾರ್ ತೊಗೊಂಡು ಬಾ ಅಂದರೆ ಬೈಕ್ ತೊಗೊಂಡು ಬಂದಾರ. ನನಗಂತೂ ಭಾಳ ಸಿಟ್ಟು ಬಂದಿತ್ತು, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ. ಹೊರಗಡೆ ಹೋಗಿ ಬಂದಿದ್ದೆ ನಾನು, ಅಲ್ಲಿಗೆಲ್ಲ ಹೋಗಿ ಬಂದ್ವಿ. ನಮ್ಮ ಅಜ್ಜಿ ಅದು ಬಂದಿದ್ರೆ ಭೇಟಿಯಾಗಿ ಬಂದೆ. ಸೊ ಭೇಟಿಯಾಗಿ ಬಂದ ಮೇಲೆ ಅಂದರೆ, ಅಜ್ಜಿ ಅಂದರೆ ಪಪ್ಪನ ಮಮ್ಮಿ ರೀ, ನಮ್ಮ ಕಾಕ, ನಮ್ಮ ಅತ್ತಿಗಳು, ನಮ್ಮ ಅಂಟಿಗಳೆಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಭೇಟಿಯಾಗಿ ಬಂದೆ. ನಮ್ಮ ಪಪ್ಪನ ಕಡೆ ರೀ ಇವರು ತೀರ್ಕೊಂಡಿದ್ದ, ನಂಗೆ ಅಜ್ಜ ಅಕ್ಕಾರ. ಹೀಗಾಗಿ ಅಲ್ಲಿಗೆ ಹೋಗಿ ಬಂದಮೇಲೆ ಸೊ ಏನಂದ್ರೆ ಕಂಪ್ಲೀಟಾಗಿ ಎಲ್ಲ ಕಸ ಹೊಡ್ಕೊಂಡೆ. ಅವ್ರು ನಮ್ಮ ಮಮ್ಮಿ ಅದು ಬರೋಂಗಿಲ್ಲ ರೀ ಮನೆಗೆ, ಹೋಗೇ ಬಿಟ್ರೆ ತಿಂದತ್ತನ ಹೋಗಿಬಿಟ್ರೆ ಅವ್ರು, ನಾನು ಇಳಿಸಿ. ಸೊ ಇನ್ನೇನಂತಂದ್ರೆ, ನಾನು ಕಸ ಎಲ್ಲ ಹೊಡ್ಕೊಂಡು ಕಿರಾಣಿ ಎತ್ತಿಡ್ಬೇಕಾಗಿತ್ತು ರೀ. ಏನಂತಂದ್ರೆ ಬರೇ ಹರುವ್ತಾರೆ ರೀ ಇವರು ಇಬ್ಬರು ಕೂಡಿದ್ರಂದ್ರೆ. ಕಂಪ್ಲೀಟ್ ಹರುಗುದು ಬಿಟ್ಟರೆ ಏನೂ ಮಾಡೋಂಗಿಲ್ಲ ಅವ್ರ ಮನೆಯೊಳಗೆ. ಹಿಂಗಾಗಿ ನನಗರ ಕಸ ಹೊಡಿಯೋವಾಗ ಅನಿಸತ್ರಿ, ಹೇಳ್ತೇನೆ. ನಮ್ಮ ಮನೆ ಭಾಳ ಧೂಳು ಆಗ್ತೈತೆ ರೀ ರೋಡಿಗೆ ಇರೋದಕ್ಕನ. ಇನ್ನೂ ನಾವು ಮಾರ್ಕ್ಸ್ ಬಗ್ಗೆನೇ ಡಿಸ್ಕಷನ್ ಮಾಡಾಕತ್ತಿದ್ವಿ. ಯಾಕೆ ನಿಂದು ಎಲ್ಲಿ ಹೋಗೈತಿ ಮಾರ್ಕ್ಸ ಏನು ಅಂಥೇಳಿ. ಅದು ಎಷ್ಟು ಮಾತಾಡಿದ್ರು ಕಡಿಮೆ ಅನಿಸಿರುತ್ತೆ ಆ ಟೈಮ್ನಾಗ. ಮತ್ತು ಇವ್ರ ಮಕ್ಳಿಗೆ ಹೆಂಗಂದ್ರೆ, ಅದು ರಿಸಲ್ಟ್ ಬಂದು 1-2 ದಿನ ಅಷ್ಟೇ ಇರ್ತೈತೆ ರೀ. 3ನೇ ದಿನಕ್ಕೆ ಏನೂ ಇರೋಂಗಿಲ್ಲ. ಮತ್ತು ನಮ್ಮ ಭುವನಂತರೂ ಹಂಗದಾನ, 2 ದಿನ ಅಳುದು ಕರಿಯೋದು, ಏನು 6 ಗಂಟೆಗೆ ಎದ್ದೋದು ಎಲ್ಲ ಮಾಡ್ತಾನೆ. ಆಮೇಲಿಂದ ಮುಗಿದು ಹೋತ. ಸೊ ಕಿರಾಣಿ ಹೊಂದಿಸ್ಬೇಕಾಗಿತ್ತು, ಭಾಳ ಇರಲಿಲ್ಲ. ಬಟ್ ನನ್ನ ಸಣ್ಣ ಮಗ ಏನು ಮಾಡತ್ತಿದ್ದ ಅಂದ್ರೆ ನೋಡ್ರಲ್ದು, ಈ ನಮೂನೆ ಆಟ ಆಡತ್ತಿದ್ದ. ನನಗರೆ ಎಣ್ಣೆ ಪ್ಯಾಕೆಟ್ ಬಿದ್ದರೆ ಏನು ಹೊಡಿತಂದ್ರೆ ಅಂತ ನಾ ವಿಚಾರ ಮಾಡಾಕತ್ತಿದ್ದೆ ನೋಡ್ರಿ. ಹೀಗಾಗಿ ಎಣ್ಣೆ ಪ್ಯಾಕೆಟ್ 3 ಎಣ್ಣೆ ಪ್ಯಾಕೆಟ್ ತಂದಿದ್ನಿ ರೀ. ಎಣ್ಣೆನೇ ಇಂಪಾರ್ಟೆಂಟ್ ಅಲ್ಲ ನಮ್ಗೆ, ಅದೇ ಖಾಲಿಯಾಗಿತ್ತು. ಇನ್ನು ದೇವ್ರ ಎಣ್ಣೆ ದೀಪಮ್ ಆಯಿಲ್ ತಂದಿರ್ತೇವೆ ನಾವು ಯಾವಾಗ್ಲೂ. ಮತ್ತು ಈ ಸರಿ ಬೂಸ್ಟ್ ಸ್ವಲ್ಪ ಇಂಥ ಐಟಮ್ಸ್ ಎಲ್ಲ ಭಾಳ ತಂದೀವಿ.
ನನ್ನ ಮೆಂತೆಕಾಳು ಡಬಲ್ ತೊಗೊಂಬಂದ್ಬಿಟ್ಟೇನೆ ರೀ, ನೋಡೇ ಇಲ್ಲ ನಾನು ಈ ಸಾರಿ. ಮತ್ತು ಉಪ್ಪು, ನೆಕ್ಸ್ಟ್ ಏನು ನನಗರ ಸೋಪು ನೋಡ್ರಿ, ಬಾಂಡೆಗೆ ಹಚ್ಚೋ ಸೋಪ್ ಭಾಳ ಹೋಗ್ತಾವೆ ರೀ. ಶಾಂಪೂ ತೊಗೊಂಡಿದ್ವಿ. ಧ್ರುವ ನಾ ತೆಗೆದು ಒಂದೊಂದೇ ಕೊಡಕತ್ತಾನೆ, ಯಾವಾಗ ಮುಗಿಬೇಕು ರೀ. ಹಿಂಗೆ ಭೂವಿ ತೆಗೆದು ಕೊಡ್ಬಾ ಅಂತಂದ್ರೆ ನಮ್ಮ ಭೂವಿ ಧ್ರುವ ಬಿಡುವಲ್ಲ. ಸೊ ಕೇಕ್ ಮಾಡ್ಬೇಕಂತ ಹೇಳಿ ವಿನಿಗರ್ ತೊಗೊಂಡ್ಬಂದೇನಿ ರೀ. ವೆನಿಲಾದ ಫ್ಲೇವರ್ ತಂದೇನೆ, ವಿನಿಗರ್ ಅಂತೀನಿ ನಾನು. ಸೊ ನೋಡೋಣ, ಕೇಕ್ ಮಾಡ್ಬೇಕಂತೇಳಿ ಲಾಸ್ಟ್ ಟೈಮಿಂದ ಎಲ್ಲ ತೊಗೊಂಬಂದು ಇಟ್ಕೊಂಡೇನಿ, ಯಾವಾಗ ಆಕೈತೆ ನೋಡ್ಬೇಕು ಮಾಡೋಕೆ. ಸಕ್ರೆ 1 kg ತೊಗೊಂಡಿದ್ದೆ. ಮತ್ತು ಏನಪ್ಪ ಅಂತಂದ್ರೆ, ಮತ್ತು ಈ ಸರಿ ಸ್ಪೆಷಲ್ ಅಂತಂದ್ರೆ ನೋಡ್ರಿ, ನನ್ನ ಮಗ ಬಿಡವಲ್ಲ, ಬೂಸ್ಟ್ ಒಂದು ತೊಗೊಂಡೇರಿ. ಬೂಸ್ಟ್ ಕುಡಿಯೋಣ ಅಂತ ಹೇಳಿದ್ರೆ ಇವನಲ್ಲ ಒಟ್ಟ ನಂಗೆ ತೆಗಿಯಾಕ ಕೊಡುವಲ್ಲ, ತಾನು ಪಟ ಪಟ ತೆಗಿವಲ್ಲ, ಎತ್ತಾಕ ನನಗೆ ಸಿಟ್ಟು ಭಾಳ ಬಂದಿತ್ತು. ಬೆಲ್ಲದ ಕವರ್ ಹಾಕ್ಬಿಟ್ಟ. ಬೆಲ್ಲ ಎತ್ತಾಕ ಬರುವಲ್ದು, ನನಗೆ ಬೆಲ್ಲ ನಾನ ತೆಗಿತೇನಂತಾನೆ. ಸೊ ಇಬ್ಬರು ಕೂಡಿ ಮತ್ತು ಸಾಮಾನು ತೆಗಿಯಾಕತ್ರ ಉಳಿದಿದ್ದು. ಇನ್ನೇನು ರವಾ ರೀ, ಅವಲಕ್ಕಿ, ಉದ್ದಿನ ಬ್ಯಾಳಿ, ತೊಗರಿ ಬ್ಯಾಳಿ. ನನಗೆ ಎಲ್ಲಿ ಅವ್ರು ಕುಸ್ತಿ ಹಿಡಿ ಕೊಡ್ದು ಪ್ಯಾಕೆಟ್ ಹರಿತಾರೋ ಅಂತ ನನಗೆ ಚಿಂತೆ. ಮೊದಲೇ ಎಲ್ಲ ಕೊಂಡು ತಿನ್ನೋವ್ರಿ ನಾವು. ರೈತರದ್ದು ಬೇರೆ ಆದ್ರೆ ನಮ್ಮೊಂದು ಥರ ಕಷ್ಟ ಇರ್ತೈತಿ. ಲಾಸ್ಟ್ ರವಾ ಒಂದಿತ್ತು ನೋಡ್ರಿ, ರವಾ ಡಬ್ಬಿ ಒಳಗೆ ರವಾ ತೆಗೆದಿಟ್ಟೆ. ಇನ್ನು ನೋಡ್ರಿ ಸಂಜೆಗೆ ಅಂದ್ರೆ ಬಿಡಿಸ್ಕೊತಾರೆ ಅಥರ್ವ ಸುಮ್ಮನೆ ಭುವನನ ಹೊಡೆದಂಗೆ ಮಾಡಾಕತ್ತಾರ. ಭುವನ್ ಏನು ಮಾಡಾಕತ್ತಿದ್ದ ಅಂದ್ರೆ ಧ್ರುವ ಅವ್ನು ಹೋಗಿ ಅಥರ್ವನ ಹೊಡ್ಯಾದಾನ. ಸೊ ಅಷ್ಟು ಜೀವ ನೋಡ್ರಿ, ಅಣ್ಣ ತಮ್ಮ ಅನ್ನೋದು ಇರ್ತೈತಿ. ಕಣ್ಣಾಗ ನೀರು ತುಂಬ್ಕೊಂಡಾನ. ಆಮೇಲೆ ಒಂದು ಸ್ವಲ್ಪ ಇಡ್ಲಿ ರವೆ, ಇದು ದೋಸೆಗೆ ರವೆ ಹಾಕಿದ್ನಲ್ಲ, ನೆನೆ ಹಾಕಿದ್ನಲ್ಲ ನೋಡಿದ್ನಿ. ಇನ್ನು ಸಂಜೆ ಒಂದಿಷ್ಟು ಗೊಂಜಾಳ ಇದ್ದವು ರೀ, ಒಂದೇ ಗೊಂಜಾಳ ಇತ್ತು, ಕುದಿಯಾಕೆ ಇಟ್ಟಿನಿ. ಜವಾರಿ ಇತ್ತದ, ಸ್ವೀಟ್ ಕಾರ್ನ್ ಇರಲಿಲ್ಲ. ಸೊ ಇನ್ನು ನನ್ನ ಮಗ ಬೂಸ್ಟ್ ಹಾಕ್ಕೊಂಡನ ಹಾಲು ಕುಡಿಯವ. ಬೂಸ್ಟ್ ಈಸ್ ಅ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳಕತ್ತಿದ್ದ. ಈ ಅಡ್ವರ್ಟೈಸ್ಮೆಂಟ್ ಎಲ್ಲರಿಗೂ ನೆನಪೈತ್ರಿ ನಿಮಗೆ. ಸೊ ಅಷ್ಟೊತ್ತಿಗೆ ರಾತ್ರಿ ಆಯ್ತು, ಅವರಪ್ಪ ಬಂದ ಧ್ರುವಾಗ ಊಟ ಮಾಡ್ಸಕತ್ತರು. ಭುವಿ ಲ್ಯಾಪ್ಟಾಪ್ ತರಿಸ್ಕೊಂಡನ. ಸ್ವಲ್ಪ ಏನೋ ಟೈಪಿಂಗ್ ಫಾಸ್ಟ್ ಮಾಡ್ಕೊತಾನಂತ, ನೋಡ್ಬೇಕಾಗಿತ್ತು ನಾ ಏನೇನು ಮಾಡ್ತಾನೆ ಅಂತೇಳಿ. ನನ್ನ ನೆನಪಾತು, ಹಿಟ್ಟು ರುಬ್ಬಿರಲ್ಲ, ಪಟ ಪಟ ಹಿಟ್ಟು ರುಬ್ಬಿದ್ನಿ. ನೋಡ್ರಿ, ಇದು ಇವತ್ತಿಂದ ಲಾಗ್ ಐತಿ, ಕಂಪ್ಲೀಟ್ ಲಾಗ. ಏನು ರೀ, ಒಂದು ಸ್ವಲ್ಪ ಬೇಜಾರಾಗಿತ್ತು, ಒಂದು ಸ್ವಲ್ಪ ಖುಷಿ ಇತ್ತು. ಟೀಚರ್ಸ್ ಏನು ಕಂಪ್ಲೇಂಟ್ ಅಂದರೂ ಮಾಡಿರಲಿಲ್ಲ ರೀ, ಬಟ್ ಅವ್ನ ಹ್ಯಾಂಡ್ ರೈಟಿಂಗ್ ನನಗೆ ಯಾಕೋ ಸೇರಲಿಲ್ಲ. ಹ್ಯಾಂಡ್ ರೈಟಿಂಗ್ ಹೆಂಗಾರು ಮಾಡಿ ಈ ವರ್ಷ ಈ 2-3 ತಿಂಗಳದಾಗಂದ್ರೆ ಕವರ್ ಮಾಡಬೇಕು ರೀ ಅವ್ನ್ದು ಹ್ಯಾಂಡ್ ರೈಟಿಂಗ. ಸೊ ಅದನ್ನೇ ವಿಚಾರ ಮಾಡ್ಕೋತ ಹಿಟ್ಟು ರುಬ್ಬಿನಿ. ನೋಡಿರಿ ಎಷ್ಟು ಥಿಂಕ್ ಮಾಡಕತ್ತೀನಿ. ಇದು ಡೆಫಿನೆಟ್ಲಿ ಭೂವಿ ಬಗ್ಗೆ ಥಿಂಕ್ ಮಾಡಕತ್ತಿಲ್ಲ ರೀ. ನಾಳೆ ಕೆಲಸ ಅದಾವು, ನಾಳೆ ಏನೇನು ಮಾಡಬೇಕು, ಯಾಕಂದ್ರೆ ನಾಳೆ ಮಾವಾರ ನಾಷ್ಟಕ್ಕೆ ಬರಕತ್ತಾರ, ಅದನ್ನು ವಿಚಾರ ಮಾಡಕತ್ತೀನಿ ನಾನು. ಟೋಟಲಿ ಬ್ಯುಸಿ ಡೇ ಐತ್ರಿ ಇವತ್ತು. ಇವನ್ ಪೇರೆಂಟ್ಸ್ ಮೀಟಿಂಗು, ಸ್ವಲ್ಪ ಅಲ್ಲಿ ದಿವ್ಸಕ್ಕೆ ಹೋಗಿ ಬಂದಬೇಕಿತ್ತು. ಗ್ರ್ಯಾಂಡ್ ಬಜಾರ್ಗೂ ಹೋಗಿ ಬಂದೀವಿ. ಏನಪ್ಪ ಅಂದ್ರೆ ಹೆಕ್ಟಿಕ್ ಡೇ ಅನ್ಸಾಕತ್ತಿತ್ತು ನನಗೆ. ನಾಳೆ ಸಂಡೇ, ಅದ್ರಾಗ ಬೇರೆ ಭಾರತ್ ಹುಣ್ಣಿಮೆ, ತುಸ ಕೆಲಸ ಇರ್ತಾವೆ ರೀ. ಭಾರತ್ ಹುಣ್ಣಿಮೆ ದಿನ ಯಲ್ಲಮ್ಮ ಹೋಗ್ಬೇಕಾಗಿತ್ತು ರೀ ನಾವು, ಬಟ್ ಆಗಲಿಲ್ಲ. ಉಳ್ವಿ ಜಾತ್ರೆನೂ ಇರ್ತೈತೆ ರೀ ಇವತ್ತು, ನಾಳೆಗೆ. ಸೊ ಅಲ್ಲಂದ್ರೆ ಹೋಗಲ್ ಬಿಡ್ರಿ ಉಳ್ವಿ ಜಾತ್ರೆ, ಯಾಕಂದ್ರೆ ಉಳ್ವಿ ಭಾಳ ಗದ್ಲಿರ್ತೈತಿ. ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಹೊರಗಡೆ ನಿಂತು ನಮಸ್ಕಾರ ಮಾಡ್ಬರ್ಬೇಕು ಅನ್ಸಿತ್ತು. ಈ ವಾರದಾಗ ಅದು ಹೋಗಿ ಬರ್ತೀವಿ ಸುಮ್ಮನೆ ಬೇಡ ಅಂಥೇಳಿ. ಏನೋ 4 ವರ್ಷ ಬಂದಾಕೈತೆ ಅನ್ನಕತ್ತಾರೆ ರೀ, ಡೆವಲಪ್ಮೆಂಟ್ಗೆ ಇದನ್ನು ಮಾಡ್ಕೊಳಕತ್ತಾರಂಥ ಕೆಲಸ. ಸೊ ನನ್ನೂ ಕೆಲಸ ಮುಗಿಯವಲ್ಲ ನೋಡ್ರಿ. ಎಂಥ ಮಿನಿಸ್ಟ್ರ್ ಕೆಲಸ ಮುಗಿದ್ರು ನಮ್ಮ ಮುಗಿಯಲ್ಲ. ಈಗ ರಾತ್ರಿ ಎಷ್ಟಾಗೈತೆ ಅಂದ್ರೆ 10 ಗಂಟೆ ಆಗೈತೆ ನೋಡ್ರಿ, ನಾನು ಬಟ್ಟೆ ಒಣಗಿ ಹಾಕಕತ್ತಾನೆ. ಸೊ ಆ್ಯಸ್ ಯೂಶ್ವಲ್ ನಮ್ದು ಹಿಂಗೆ ಇರ್ತೈತಿ. ಸೊ ಇವತ್ತಿನ ಲಾಗ್ ಹೆಂಗೆ ಅನ್ನಿಸಂತ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿಯಾಗೋಣ, ಕಂಪ್ಲೀಟ್ ವಿಡಿಯೋ ನೋಡಿರಿ. ಅಲ್ಲಿ ತನಕ ಬಾಯ್ ಬಾಯ್, ಥ್ಯಾಂಕ್ ಯು.